ಹೀರೋ ಆಗ್ಬೇಕು ಅಂದ್ರೆ ವಿಲನ್ನ ಹೊಡಿಲೇಬೇಕು ಅಂತ ಇಲ್ಲ, ವೀಕ್ನೆಸ್ ತಿಳ್ಕೊಂಡಿದ್ರೆ ಸಾಕು. ಹಾಗೆ ಸಿನಿಮಾನ ಎಂಗೇಜಿಂಗ್ ಆಗಿಡ್ಬೇಕು ಅಂದ್ರೆ ಎಂಟರ್ಟೈನಿಂಗ್ ಎಲಿಮೆಂಟ್ಗಳಿದ್ರೆ ಸಾಲಲ್ಲ, ಖಾಲಿ ಜಾಗಗಳ ಮೇಲೆ ಕಣ್ಣಿಡ್ಬೇಕು. ಅಂಡ್ ಆ ಗಮನ ಸಂಯಮ ಎಷ್ಟು ಮುಖ್ಯ ಅಂತ ಈ ಸಿನಿಮಾ ತೋರ್ಸ್ಕೊಟ್ಟಿದೆ. ವಿದ್ಯಾಪತಿ ಇದು ಇಕ್ಕಟ್ ಖ್ಯಾತಿಯ ಈಶಾನ್ ಹಾಗೆ ಹಸೀನ್ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಸ್ಟೋರಿ ವಿಚಾರಕ್ಕೆ ಬಂದ್ರೆ ಸಿದ್ದು ಇಲ್ಲಿನ ಮುಖ್ಯ ಪಾತ್ರದ ಹೆಸರು. ಟ್ರೈಲರ್ನಲ್ಲಿ ಅವರೇ ಹೇಳಿರೋ ಹಾಗೆ ಇವನ ಹೆಂಡತಿ ಹೀರೋಯಿನ್ ಸೂಪರ್ ಸ್ಟಾರ್ ವಿದ್ಯಾ, ಹಾಗಾಗಿನೇ ಇವನು ವಿದ್ಯಾಪತಿ. ಇನ್ನು ಹೀಗಿರುವಾಗ್ಲೇ ನಮ್ಮ ಸಿದ್ದುಗೆ ವಿಲನ್ ಜಗ್ಗು ಜೊತೆ ಒಂದು ಕಿರಿಕಾಗತ್ತೆ. ಸೊ ಅದು ಏನು, ಅದರಿಂದ ಇಲ್ಲಿ ಏನೇನಾಯ್ತು, ಹಾಗೆ ಈ ಕಥೆ ನಮ್ಮನ್ನ ಎಲ್ಲೆಲ್ಲಿ ಹೇಗೆ ಓಡಿಸ್ಕೊಂಡು ಹೋಗಿ ಬಂದು ಬಿಡ್ತು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೊಬೇಕು. ಇನ್ನ ಆಕ್ಚುಯಲ್ ಆಗಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. 2000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ಎಸ್ಟಾಬ್ಲಿಷ್ಮೆಂಟ್ಸ್. 3 ಪಾತ್ರಗಳು, ಅವರೆಲ್ಲರನ್ನ ಸ್ಟೇಜ್ ಮಾಡಿರೋ ರೀತಿ, ಬರ್ದಿರೋ ರೀತಿ, ಮೈನ್ಲಿ ಪ್ರತಿ ಪಾತ್ರದೊಳಗೂ ಇಟ್ಟಿರೋ ಪ್ರೋಸೆಸ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಹಣ ಇದ್ದಾಗ ಅಹಂಕಾರ, ಅದರಿಂದ ಆಚೆ ಬಂದ ಮೇಲೆ ಅವನಿಗಾಗಿ ಕಾದಂತ ಬದುಕು, ಸಿದ್ದುವಿನ ರಿಯಾಕ್ಷನ್ಸ್, ಈ ಕಡೆ ಹೀರೋಯಿನ್ಗೆ ಇದ್ದಿದ್ದು ಒಂದೇ ಕೊರಗು, ಅಂಡ್ ಮತ್ತೊಂದು ಕಡೆ ಲೋಕಲ್ ಡಾನ್ ಜಗ್ಗು. ತೀರಾ ಹೆವಿ ಅಲ್ಲ ಅಂದ್ರೂ ಮೈಲ್ಡ್ ಹ್ಯೂಮರ್ನ ಆಡ್ ಮಾಡಿ ಡೀಟೇಲ್ಸ್ ಇಟ್ಟು ಕ್ಯಾರೆಕ್ಟರ್ಸ್ನ ಇಂಟ್ರೆಸ್ಟಿಂಗ್ ಮಾಡಿದ್ದಾರೆ. ಸಿನಿಮಾ ಮೊದಲಿಗೆ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಇಂದ ಶುರು ಆಗ್ಬೋದು ಅಂತ ಅನ್ಕೊಂಡಿದ್ದೆ, ಬಟ್ ಹಾಗಾಗ್ಲಿಲ್ಲ. ಅದನ್ನ ಸಾಲ್ವ್ ಮಾಡಿದ ನಂತರನೇ ಕಥೆ ಒಳಗೆ ಇಳಿದ್ರು. ಆ ಐಡಿಯಾ ಇಷ್ಟ ಆಯ್ತು. ಒಂದಷ್ಟು ಲೈಟ್ ಹಾರ್ಟೆಡ್ ಸೀಕ್ವೆನ್ಸಸ್, ಕನ್ವರ್ಸೇಷನ್ಸ್ ಅಂಡ್ ಅದರಿಂದ ಬಿಲ್ಡ್ ಆದಂತ ಕ್ಯಾರೆಕ್ಟರ್ ಸ್ಲೋ ಆಗಿ ಒಂದೊಳ್ಳೆ ಕನೆಕ್ಷನ್ ನ ಸೆಟ್ ಮಾಡ್ತಾರೆ. ಆದ್ರೆ ಅದಾದ್ಮೇಲೆ ನಡೆಯೋ ಒಂದು ಘಟನೆಯಿಂದ ಸಿನಿಮಾ ಪೂರ್ತಿ ಇಂಟೆನ್ಸ್ ಆಗ್ಬಿಡುತ್ತೆ. ಸ್ಪೆಷಲಿ ಆ ಪಾರ್ಕಿಂಗ್ ಲಾಟ್ ಅಲ್ಲಿ ಆಗೋ ಇಂಟ್ರಾಕ್ಷನ್, ಹೆಂಡತಿ, ಸ್ವಾಭಿಮಾನ, ಮರ್ಯಾದೆ, ಆ ಸಂದರ್ಭದಲ್ಲಿ ಈ 3 ವಿಷಯಗಳು ಕಣ್ಮುಂದೆ ಬಂದು ನಿಲ್ತವೆ. ಅಂಡ್ ಅದರ ಜೊತೆಗೆ ಏನು ಮಾಡೋದಕ್ಕಾಗ್ಲೇ ಇಲ್ವಲ್ಲ ಅನ್ನೋ ಅಸಹಾಯಕತೆ, ಫ್ರಸ್ಟ್ರೇಷನ್. ಸೊ ಅಲ್ಲಿ ಒಳ್ಳೆ ಡ್ರಾಮಾ ಕ್ರಿಯೇಟ್ ಆಗಿದೆ, ಎಮೋಷನಲಿ ಒಂದು ಡೆಪ್ತ್ ಕಾಣುತ್ತೆ. ಹಾಗೆ ಅದೇ ಇನ್ಸಿಡೆಂಟ್ ಇಂದ ಈ ಕಥೆಗೆ ಗುರಿ ಅನ್ನೋದು ಕೂಡ ಸಿಗತ್ತೆ. ಅದನ್ನ ತಲುಪಿದ್ರ ಬಗ್ಗೆ ಮುಂದೆ ಮಾತಾಡೋಣ. ಬಟ್ ಸದ್ಯಕ್ಕೆ ಈ ಪಾಯಿಂಟ್ ಕಡೆ ವಾಪಸ್ ಬಂದ್ರೆ, ಒಂದು ಟಾರ್ಗೆಟ್ ಅನ್ನ ಸೃಷ್ಟಿ ಮಾಡಿ ಉದ್ದೇಶ ಇಟ್ಟು ಆ ಜರ್ನಿನ ತುಂಬಾನೇ ನೀಟಾಗಿ ಪ್ಲಾನ್ ಮಾಡಿದ್ದಾರೆ. ಇನ್ನು ಆಗ್ಲೇ ಹೇಳಿದ ಹಾಗೆ ಕಥೆ ಸುಮಾರು ಕಡೆ ಇಂಟೆನ್ಸ್ ಆಗ್ತಾ ಹೋಗುತ್ತೆ. ಅಂಡ್ ಅದು ಪೋರ್ಟ್ರೇ ಆದಾಗೆಲ್ಲ ಅದರ ಸುತ್ತ ಡ್ರಾಮಾ ಕ್ರಿಯೇಟ್ ಆಗತ್ತೆ, ಸಿನಿಮಾ ಸೀರಿಯಸ್ ಆಗತ್ತೆ, ಪರ್ಟಿಕ್ಯುಲರ್ಲಿ ಫಸ್ಟ್ ಹಾಫ್ ಅಲ್ಲಿ. ಹಾಗಾಗಿ ಸಿನಿಮಾದ ಮೊದಲ ಅರ್ಧ ಸಖತ್ ಎಂಗೇಜಿಂಗ್ ಆಗಿತ್ತು. ಜಗ್ಗು ಮಗು ಅಲ್ಲ, ಎಗ್ರುದ್ರು ಅವನ ಎದೆವರೆಗೂ ಬರಲ್ಲ. ಇಂಟರ್ವಲ್ ಯಾವಾಗ ಬಂತೋ ಗೊತ್ತಾಗ್ಲೇ ಇಲ್ಲ. ಪರ್ಫಾರ್ಮೆನ್ಸಸ್ ವಿಚಾರಕ್ಕೆ ಬಂದ್ರೆ, ನಾಗಭೂಷಣ ಅವರ ಪಾತ್ರಕ್ಕೆ ಹಲವು ಕಡೆ ಎಮೋಷನಲ್ ಡೆಪ್ತ್ ಇದೆ, ಅಂಡ್ ಅದನ್ನ ಅವರು ಚೆನ್ನಾಗಿ ನಿಭಾಯಿಸಿದ್ದಾರೆ. ಹಾಗೆ ಬೇರೆ ಸಂದರ್ಭಗಳಲ್ಲಿ ತಮ್ಮ ರೆಗ್ಯುಲರ್ ಅಪ್ರೋಚ್ ಅನ್ನ ಮೇಂಟೈನ್ ಮಾಡಿದ್ದಾರೆ. ಇದರ ಹೊರತಾಗಿ ಉಳಿದ ಎಲ್ಲ ಆಕ್ಟರ್ಸ್ ಅವರವರ ಪಾತ್ರಕ್ಕೆ ತಕ್ಕ ಹಾಗಿದ್ರು, ಡೀಸೆಂಟ್ ಪರ್ಫಾರ್ಮೆನ್ಸ್ ಇತ್ತು ಅಂತ ಹೇಳ್ಬೋದು. ಅಡಿಷನಲ್ ಆಗಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೆಲವು ಜಾಗದಲ್ಲಿ ಸಿಂಕ್ ಆಗ್ಲಿಲ್ಲ ಅನ್ನೋದನ್ನ ಬಿಟ್ರೆ ಆಲ್ಮೋಸ್ಟ್ ಸಂದರ್ಭಕ್ಕೆ ತಕ್ಕ ಹಾಗೇನೆ ಇತ್ತು. ಈಗ ಇದರ ನೆಗೆಟಿವ್ಸ್ ಕಡೆ ಬರೋದಾದ್ರೆ, ಸಿನಿಮಾದ ಸೋಲ್ ಆಗ್ಬೇಕಾಗಿದ್ದಂತ ಕಾಮಿಡಿ ವರ್ಕ್ ಆಗ್ಲೇ ಇಲ್ಲ. ಆಕ್ಚುಲಿ ಕಥೆ ಶುರು ಆದಾಗ ಪರವಾಗಿಲ್ಲ, ಸೆಟ್ ಮಾಡ್ತಾ ಇದ್ದಾರೆ, ಮುಂದೆ ಟೇಕ್ ಆಫ್ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಅದರಲ್ಲೂ ಈ ತರದ ಕಾಸ್ಟಿಂಗ್, ಬರವಣಿಗೆ, ಲೈಟ್ ಹಾರ್ಟೆಡ್ ಸೀಕ್ವೆನ್ಸಸ್ ಅಂದಾಗ ಎಕ್ಸ್ಪೆಕ್ಟ್ ಮಾಡೋದು ಸಹಜ ಅಲ್ವಾ. ಸೊ ನಿರೀಕ್ಷೆ ಮಾಡ್ದೆ, ಕಾದೆ, ಬಟ್ ಅದರ ನಂತರನೂ ಆ ಗ್ರಾಫ್ ಮೇಲ್ ಹೋಗ್ಲೇ ಇಲ್ಲ. ಇನ್ಫ್ಯಾಕ್ಟ್ ಹ್ಯೂಮರ್ ಅಂತ ನೋಡಿದ್ದು, ನಕ್ಕಿದ್ದೆ ತುಂಬಾ ಕಮ್ಮಿ ಜಾಗದಲ್ಲಿ, ಅಂಡ್ ಅದು ಕೂಡ ಔಟ್ ಆಫ್ ದ ಕಾಂಟೆಕ್ಸ್ಟ್ ಡೈಲಾಗ್ಗಳಿಂದ. ಇನ್ನು ಸೆಕೆಂಡ್ ಹಾಫ್ ಸಿನಿಮಾಗೆ ಮೇಜರ್ ಆಗಿ ಹೊಡ್ತಾ ಬಿದ್ದಿರೋದೇ ಈ ಭಾಗದಲ್ಲಿ. ಬಿಕಾಸ್ ಅಲ್ಲಿವರೆಗೆ ಕಥೆ ಪ್ರೆಡಿಕ್ಟೇಬಲ್ ಆಗಿ ಹೋಗ್ತಾ ಇದೆ ಅಂತ ಅಂದ್ರೂ ಪ್ರೊಸೆಸ್ ಎಂಟರ್ಟೈನಿಂಗ್ ಆಗಿತ್ತು. ಬಟ್ ಅಲ್ಲಿಂದ ಎರಡನೇ ಅರ್ಧಕ್ಕೆ ಬರ್ತಿದ್ದ ಹಾಗೆ ಸಿನಿಮಾ ಕಂಪ್ಲೀಟ್ ಮೊನೋಟನಸ್ ಆಗ್ಬಿಡುತ್ತೆ. ಒಂದೇ ವಿಷಯಕ್ಕೆ ಸುಮ್ನೆ ಹೆವಿ ಟೈಮ್ ಕೊಟ್ಬಿಟ್ರಲ್ಲ ಅನ್ಸತ್ತೆ. ಅಂದ್ರೆ ಅದನ್ನ ಬೇರೆ ತರನೂ ತಗೊಂಡ್ ಹೋಗ್ಬೋದಾಗಿತ್ತು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ. ಸ್ಪೆಸಿಫಿಕಲಿ ಸಿದ್ದು ಗುರಿ ತಲುಪೋದಕ್ಕೆ ಏನೇನ್ ಮಾಡ್ದ ಆ ವಿಷಯಗಳು ತುಂಬಾನೇ ಕ್ಯಾಶುವಲ್ ಆಗಿ ಬರ್ದಿದ್ದಾರೆ ಅದನ್ನ. ಹಾಗಾಗಿ ಕಾಮಿಡಿ ಅಂತಾನೂ ಇರ್ಲಿಲ್ಲ, ಸೀರಿಯಸ್ ಆಗಿ ಕನೆಕ್ಟ್ ಕೂಡ ಆಗ್ಲಿಲ್ಲ. ಸಿನಿಮಾ ಸಿಕ್ಕಾಪಟ್ಟೆ ಫ್ಲಾಟ್ ಆಗೋಯ್ತು. ಇವನ್ ಇಕ್ಕಟ್ಟಲ್ಲಿ ಇದ್ದಿದ್ದು ಕೂಡ ಇದೇ ತರದ ಇಕ್ಕಟ್ಟಿನ ಪರಿಸ್ಥಿತಿ. ಇನ್ನು ಇಲ್ಲಿ ಧನಂಜಯ ಅವರ ಪ್ರೆಸೆನ್ಸ್ ಒಂದು ವ್ಯಾಲ್ಯೂನ ತಂದ್ಕೊಟ್ಟಿದೆ ಹೌದು, ಆದ್ರೆ ಒಂದು ಕ್ಯಾರೆಕ್ಟರ್ ಆಗಿ ಫಿಲ್ಮ್ಗೆ ಅಷ್ಟೇನು ಹೆಲ್ಪ್ ಮಾಡ್ಲಿಲ್ಲ. ಬಿಕಾಸ್ ಅಷ್ಟೊತ್ತಿಗಾಗ್ಲೇ ಸಿನಿಮಾ ವೆರೈಟಿನ ಕಳ್ಕೊಂಡು ಇಂಟ್ರೆಸ್ಟ್ ಹೋಗಿ ಡಿಸ್ಕನೆಕ್ಟ್ ಆಗಿರ್ತೀವಿ. ಸೊ ಆ ಟೈಮಲ್ಲಿ ಧನಂಜಯ ಅವರ ಎಂಟ್ರಿ ಆಗತ್ತೆ, ಅಂಡ್ ದೆನ್ ಆ ರುಟೀನ್ ಕ್ಲೈಮ್ಯಾಕ್ಸ್. ಹಾಗಾಗಿ ಆ ಕೇಮಿಯೋ, ಫಿನಿಶಿಂಗ್, ಓವರ್ ಆಲ್ ಎಫೆಕ್ಟ್ ಯಾವ್ದು ಸ್ಯಾಟಿಸ್ಫೈಯಿಂಗ್ ಆಗಿರ್ಲಿಲ್ಲ, ಎಲ್ಲ ಒಂಥರ ಡಿಸಪಾಯಿಂಟಿಂಗ್ ಆಗಿತ್ತು. ಟೋಟಲ್ ಆಗಿ ಇದೊಂದು ಅಬೋವ್ ಆವರೇಜ್ ಸಿನಿಮಾ ಅಂತ ಹೇಳ್ತೀನಿ. ಕಥೆ ಇಂಟೆನ್ಸ್ ಆಗತ್ತೆ, ಒಳ್ಳೆ ಡ್ರಾಮಾ ಕ್ರಿಯೇಟ್ ಆಗತ್ತೆ, ಅಂಡ್ ಅದರಿಂದ ಫಸ್ಟ್ ಹಾಫ್ ಚೆನ್ನಾಗಾಗಿದೆ. ಬಟ್ ಸೆಕೆಂಡ್ ಹಾಫ್ ಅದರ ಎಕ್ಸಿಕ್ಯೂಷನ್, ಆ ಕ್ಯಾಶುವಲ್ ರೈಟಿಂಗ್, ಕ್ಯಾಮಿಯೋ ಯಾವ ಪಾಯಿಂಟ್ ಕೂಡ ಸಿನಿಮಾನ ಮೇಲೆತ್ತಲೇ ಇಲ್ಲ. ಬದಲಾಗಿ ಆ ಮೊನೋಟನಸ್ ರೈಟಿಂಗ್ ಇಂದಾನೆ ಸಿನಿಮಾ ಕೆಳಗಿಳಿದಿದೆ ಅಂತ ಅನ್ಬೋದು. ಸೊ ನೀವು ಡಾಲಿ ಪಿಕ್ಚರ್ಸ್ ಅವರ ಸಿನಿಮಾಗಳನ್ನ ಫಾಲೋ ಮಾಡ್ತೀರಾ, ಸ್ವಲ್ಪ ಕ್ಯಾಶುವಲ್ ರೈಟಿಂಗ್ ಇದ್ರೂ ಪರವಾಗಿಲ್ಲ ಅನ್ನೋದಾದ್ರೆ ಒಂದು ಸಲ ಹೋಗಿ ನೋಡ್ಬೋದು. ಹಾಗೇನೆ ಫ್ಯಾಮಿಲಿ ಜೊತೆ ನೋಡೋದಕ್ಕೂ ಅಂಥದ್ದೇನು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ.
ಸೈನಿಂಗ್ ಆಫ್ ಲಿಖಿತ್